गुरुभ्यो नमः। हरिः ओम्। वैश्वानर विद्या के द्वारा मुमुक्षु किस रहस्य को समझाता है? ಏನಾಯ್ತು, ವೈಶ್ವಾನರ ವಿದ್ಯೆ ಮೂಲಕ ನಮಗೇನಾಗುತ್ತೆ, ಒಂದು ರಹಸ್ಯ, ಗೂಢ ರಹಸ್ಯ ಗೊತ್ತಾಗುತ್ತೆ ಅಂತ. ये बात जानने की कि संसार के समस्त प्राणियों के जितने भी सुख है, ये सब उस वैश्वानर आत्मा का ही सुख है. ನಮಗೆ ಏನೇ ಸುಖ ಬರ್ತಾ ಇತ್ತು, ಶಬ್ದದಿಂದ, ಸ್ಪರ್ಶದಿಂದ, ರೂಪದಿಂದ, ರಸದಿಂದ, ಗಂಧದಿಂದ, ಈ ಎಲ್ಲ ಸುಖನು ಬರೋದು ವೈಶ್ವಾನರ ಆತ್ಮನಿಂದ. ಹೇಗೆ ಅಂದ್ರೆ ಜ್ಞಾನದಿಂದ. ನನಗೆ ಜ್ಞಾನ ಇಲ್ದಿರುವಾಗ ನನಗೆ ಜ್ಞಾನ ತಪ್ಪಿದೆ. ಆವಾಗ ನೀವು ಹಾಸ್ಪಿಟಲ್ ಏನ್ ಮಾಡಿದ್ರಿ, ನಮಗ್ ತುಂಬಾ ಇಷ್ಟ ಅನ್ಕೊಂಡು ಯಾವುದೋ ಎಲ್ಲವನ್ನ ತಂದಿಟ್ಟಿದ್ದೀರಾ, ಒಂದು ಬೊಕೆಯಲ್ಲಿ ಹೂವು ತಂದಿಟ್ಟಿದ್ದೀರಾ. ಯಾಕೆ ನನಗೆ ಯಾವುದು ಸುಖ ಕೊಡ್ತಾ ಇಲ್ಲ? ಬೆಡ್ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟವಾದ ನನಗೆ ವೈಟ್ ಬೆಡ್ಶೀಟ್ ಬೇರೆ ಹಾಕಿದೆ, ಅದ್ರ ಮೇಲೆ ನನ್ನನ್ನು ಮಲಗಿಸಿದ್ದಾರೆ, ಬಟ್ ನನಗೆ ಯಾಕೆ ಯಾವುದು ಸುಖ ಕೊಡ್ತಾ ಇಲ್ಲ? ಯಾಕೆ ಅಂದ್ರೆ ಆ ಪ್ರಜ್ಞೆ ಇಲ್ಲ. ಆ ಪ್ರಜ್ಞೆ ಇದ್ದು ಬಿಟ್ಟಿದ್ರೆ ನಂಗೆ ಎಲ್ಲಾ ಸುಖನೂ ಸಿಗ್ತಿತ್ತು ಅಲ್ವಾ? ಜ್ಞಾನ ಬಂದ ತಕ್ಷಣ ಸುಖ ಸಿಗತ್ತೆ ನೋಡಿ. ಅದೇ ಜ್ಞಾನ ಇಲ್ದಿರುವಾಗ ಸುಖ ಇಲ್ಲ. ಆ ಜ್ಞಾನಕ್ಕೆ ವೈಶ್ವಾನರ ಅಂತ ಹೆಸರು. ಅದನ್ನ ನಾವು ಯಾವಾಗ ಗುರುತಿಸ್ತೀವೋ ಅದಕ್ಕೆ ವೈಶ್ವಾನರ ವಿದ್ಯೆ ಅಂತ ಹೆಸರು. इस व्यापक भाव में आ जाने पर ही अल्प भाव से होने वाले सब दुखों से ये मुक्त हो जाता है. ನಮಗೆ ಅಲ್ಪ ಭಾವ ಯಾಕೆ ಬಂದಿದೆ? ಅಜ್ಞಾನದಿಂದ. ಅದು ಜ್ಞಾನದಿಂದ ಅದು ಹೊಟ್ಟೋದ ತಕ್ಷಣ ಏನಾಗುತ್ತೆ, ನಮ್ಗೆ ಸುಖನೂ ಪ್ರಾಬ್ಲಮೇ ಇಲ್ಲ. ನಮಗೆ ಈ ಅಲ್ಪ ಭಾವ ಕಂಡೀಷನ್, ನಾನು ಒಂದು ಚಿಕ್ಕ ಇಷ್ಟು ಶರೀರದಲ್ಲಿ, ಹೀಗೆ ಏನಾಗತ್ತೆ, ಎಲ್ಲಾದ್ರೂ ಶಕ್ತಿ ಎಷ್ಟು? ಅಲ್ಪ ಶಕ್ತಿ ನನಗೆ. ಆ ಶಕ್ತಿನೂ ಬೇರೆ ರಾಗದ್ವೇಷದಲ್ಲಿ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, यदि व्यापक भाव के नहीं पकड़ेगा तो ये स्वर्ग में भी सुखी नहीं हो सकता है. ಪರಿಚಿನ್ನ ಭಾವ ಅಜ್ಞಾನ से ही है. ಸೊ ಇವನನ್ನ ನಮ್ಮನ್ನ ಅಜ್ಞಾನಿಗಳನ್ನ ಸ್ವರ್ಗಕ್ಕೆ ಕಳಿಸಿದ್ರು ಅಲ್ಲೂ ತಿರುಗು ನಾವು ಪರಿಚಿನ್ನ ಭಾವ, ಲಿಮಿಟೆಡ್, ಒಂದು ಶರೀರಕ್ಕೆ ಸೀಮಿತವಾಗಿದ್ದು ಬಿಡ್ತೀವಿ. ನಮ್ಗೆ ಖಂಡಿತ ಯಾವುದು ಏನಾಗತ್ತೆ, ಸುಖನೇ ಅಲ್ಲೂ ಸಿಗಲ್ಲ. ಅಲ್ಲೂ ಈರ್ಷ, ಅಲ್ಲೂ ರಾಗದ್ವೇಷ ಆಗ್ಬಿಡತ್ತೆ. ಅದಕ್ಕೆ ಹೇಳ್ತಾರೆ, ಈ ಪರಿಚಿನ್ನ ಭಾವವನ್ನು ಕಳೆದುಕೋಬೇಕು ಅಂತ ಯಾರು ಆಸೆ ಪಡ್ತಾರೋ ಅವರು ಜ್ಞಾನವನ್ನು, ವೈಶ್ವಾನರ ವಿದ್ಯೆ ಸಂಪಾದಿಸ್ಕೋಬೇಕು. ಇಲ್ಲದಿದ್ರೆ ಅಪರಿಚಿನ್ನ ಭಾವದಲ್ಲೇ ಇರ್ತಾರೆ, ಒಂದು ಶರೀರದಲ್ಲಿ ನಾನು. इसी छांदोग्य उपनिषद में आगे आता है कि भगवान प्रजापति ने जब देखा कि हमारे इन बच्चों को संसार के भोगों का ज्ञान तो है, किंतु इनको इन भोगों से मुक्त होने की विद्या भी आनी चाहिए. ತುಂಬಾ ಕರೆಕ್ಟ್. ಇವಾಗ ಬುಲ್ಬುಲಯ್ಯ ಅಂತ ಇದೆ ಲಕ್ನೋಲಿ. ಅದು ಹೇಗೆ ಅಂದ್ರೆ ಒಳಗ್ ಹೊಟ್ಟೋಗ್ಬಿಡ್ಬೋದು, ಹೊರಗ್ ಬರಕ್ ಆಗೋಲ್ಲ. ಅವ್ನ್ ಗ್ಯಾರಂಟಿ ಕೊಡ್ತಾನೆ, ಯಾರು? ಗೈಡ್. ಸರ್ ನೀವು ಟ್ರೈ ಮಾಡಿ, ನಿಮಗೆ ಸುಸ್ತಾಗ್ಬಿಟ್ರೆ ಆಗೋಲ್ಲ ಅಂತ ನಾನು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಏನಾಯ್ತು, ಕುಮಾರ ಹೇಳಿದ್ರು, ಇವು ಎಲ್ಲ ಯಾವ ಕಡೆ ಹೋದ್ರು ಏನು ದಾರಿ ಸಿಗೋಲ್ಲ. ಅವಾಗ ಏನಾಗೋಯ್ತು, ಅದೇ ಅವ್ನು ಬಂದು ಈಸಿಯಾಗಿ ಹಾಕೊಂಡು ಹೋಗ್ಬಿಡ್ತಾನೆ. ಅದೇ ರೀತಿ ಗುರುಜಿ ಹೇಳ್ತಿದ್ದಾರೆ, ಈ ಭೋಗಾನು ಬುಲ್ಬುಲಯ್ಯ ಒಳಗೇನೋ ನಾವು ಹೊಟ್ಟೋಗ್ಬಿಟ್ಟಿದೀವಿ, ನೋ ಪ್ರಾಬ್ಲಮ್, ಹೊಟ್ಟೋಗ್ಬಿಟ್ಟಿದೀವಿ. ಆದ್ರೆ ಬರೋಕ್ಕೂ ಬೇಕಲ್ಲ, ಯಾರಾದ್ರೂ ಬೇಕಲ್ಲ. ಅದಕ್ಕೆ ನೋಡಿ, ಸೃಷ್ಟಿ ಶುರುಲೇ ಪರಮಾತ್ಮ ಯಾರಿಗಾದ್ರೂ ಜ್ಞಾನವನ್ನು ಬೋಧಿಸ್ಬಿಡ್ತಾನೆ ಸ್ವಯಂ. ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಅದು ಕರ್ತವ್ಯ. ಅದು ನಾವು ಏನು ಒಂದು ಚೂರು ಕಲ್ತಿದೀವೋ ಅದನ್ನ ಇನ್ನೊಬ್ಬರಿಗೆ ಹೇಳಲೇಬೇಕು. ಇಟ್ ಈಸ್ ದ ಡ್ಯೂಟಿ. ಪ್ರತಿಯೊಬ್ಬ ಮನುಷ್ಯನಿಗೂ ಡ್ಯೂಟಿ ಇದೆ, ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಅದಕ್ಕೆ ಹೇಳ್ತಾರೆ, ನೋಡು ಇವನು ಭೋಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಬುಲ್ಬುಲಯ್ಯಲ್ಲಿ. ಹೊರಗ್ ಬರೋಕ್ಕೂ ವಿದ್ಯಾ ಬೇಕೋ ಇಲ್ವೋ, ಹ್ಯಾಸ್ ಟು ಕಮ್ ಔಟ್ ಆಫ್ ದಟ್. ಅದಕ್ಕೆ ಹೇಳ್ತಾರೆ, परमात्मा ने सूक्ष्म भूतों की सृष्टि की, इसके बाद ब्रह्मा जी सृष्टि किया.
ಮೊದಲು ತನ್ಮಾತ್ರೆಗಳು, ಸೂಕ್ಷ್ಮ ಭೂತಗಳು. ಅದ್ಯಾವುದು? ಆಕಾಶ, ವಾಯು, ಅಗ್ನಿ, ಆಮೇಲೆ ನೀರು, ಪೃಥ್ವಿ. ಇದು ಸೂಕ್ಷ್ಮ ಭೂತ. ಅಂದ್ರೆ ಏನರ್ಥ? ಮಿಕ್ಸ್ ಆಗದೆ ಇರೋದು. ಅದ್ ಹೇಗಿದೆ ಅಂದ್ರೆ ಮಿಕ್ಸ್ ಆಗದೆ ಇರುವಂತದ್ದು. ಆ ಭೂತಗಳನ್ನ, ಸೂಕ್ಷ್ಮ ಭೂತಗಳನ್ನ ಸೃಷ್ಟಿ ಮಾಡ್ದ. ಹೇಗೆ ಅಂದ್ರೆ, ನಿಮಗೆ ಅಂಗಡಿನವರು ಅಡಿಗೆ ಮಾಡೋದಿಲ್ಲ. ಅಂಗಡಿನವ್ರು ಏನ್ ಕಳಿಸ್ತಾರೆ? ಬೇಳೆ ಕಳಿಸ್ತಾರೆ, ಅಕ್ಕಿ ಕಳಿಸ್ತಾರೆ, ಗೋಧಿ ಎಲ್ಲಾನು ಕಳಿಸ್ಬಿಡ್ತಾರೆ ಬೇಕಾದ್ರೆ. ನೀವು ಅದನ್ನೇನ್ ಅಡಿಗೆ ಮಾಡೋರು ಯಾರು? ನೀವು. ನಿಮಗೆ ಬೇಕಾದ ಅಡಿಗೆನ ನೀವು ಮಾಡ್ಕೋಬೇಕು. ಎಷ್ಟು ಬೆಲ್ಲ ಹಾಕ್ಬೇಕು, ಎಷ್ಟು ಹುಳಿ ಹಾಕ್ಬೇಕು, ಎಷ್ಟು ಖಾರ ಹಾಕ್ಬೇಕು, ಅದನ್ನ ನೀವು ಮಿಕ್ಸ್ ಮಾಡಿ ಮಾಡ್ತೀರಾ. ಅದೇ ರೀತಿ ಪರಮಾತ್ಮನ ಕೆಲಸ ಏನು? ಈ ಪೂರ್ಣ ಸೃಷ್ಟಿಗೆ ಏನು ಬೇಕಾಗಿದ್ದು? ನಮಗಾದ್ರೆ ಮನೆಯಲ್ಲಿ 100 ಸಾಮಾನು, ಪರಮಾತ್ಮನಿಗೆ 5 ಜಾಸ್ತಿ ಇಲ್ಲ ಪಾಪ. ಅದಕ್ಕೆ ಅವನು ಬುದ್ಧಿವಂತ. ನಿಮಗೆ ಕೌಂಟ್ ಮಾಡೋಕ್ಕೂ ಸರಿಗಿರ್ಲಿ ಅಂದ್ರೆ ಕಾಲಲ್ಲೂ 5 ಬೆರಳು, ಕೈಯಲ್ಲೂ 5 ಬೆರಳು. ಅದಕ್ಕೆ ಕೊಟ್ಟಿರೋನು ಅವನು. ಯಾಕೆ 5 ಬೆರಳೇ ಕೊಟ್ಟಿದ್ದಾನೆ? ತುಂಬಾ ಈಸಿಯಾಗಿ. ಇವಾಗ ನೋಡಮ್ಮ, ಪಂಚಭೂತಗಳನ್ನ ಕೌಂಟ್ ಮಾಡುವಾಗ ಎಷ್ಟು ಚೆನ್ನಾಗಿರೋದು. ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ನೋಡಿ ಆಗ್ಬೇಕು ಕೆಲ್ಸ. 5 ವಿಷಯ ಕೌಂಟ್ ಮಾಡ್ಬೇಕಾ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಓಕೆ. 5 ಜ್ಞಾನೇಂದ್ರಿಯ ಕೌಂಟ್ ಮಾಡ್ಬೇಕಾ? ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. 5 ಕರ್ಮೇಂದ್ರಿಯ ಕೌಂಟ್ ಮಾಡ್ಬೇಕಾ? ಕೈ, ಕಾಲು, ಬಾಯಿ, ಉಪಸ್ಥ, ಪಾಯು. ಆಮೇಲೆ ಪಂಚ ಪ್ರಾಣವನ್ನು ಕೌಂಟ್ ಮಾಡ್ಬೇಕಾ? ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ. ಎಂತ ಎಂತ ಎಷ್ಟು ಸರ್ವಜ್ಞ ಇರ್ಬೇಕು, ಎಷ್ಟು ಹಿತ ಇರ್ಬೇಕು ನೋಡಿ. ಗುರುಜಿ ಹೇಳ್ತಾರೆ, ಬರೀ ಸೂಕ್ಷ್ಮ ಭೂತಾನ ಅವನೇ ಮೊದ್ಲು ರೆಡಿ ಮಾಡಿಟ್ಟ. ಯಾಕಂದ್ರೆ ಏನೂ ರೆಡಿ ಮಾಡಿದ್ರೆ ಪ್ರಜಾಪತಿ ಏನ್ ಮಾಡ್ತಾನೆ? ಸೃಷ್ಟಿ. ಪ್ರಜಾಪತಿ ಆಮೇಲೆ ಏನ್ ಮಾಡ್ತಾನೆ? ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್. ಒಂದೊಂದ್ ಕಡೆ ಈ ತತ್ವ ಜಾಸ್ತಿ ತಗೋತಾನೆ. ಇವಾಗ ನಮ್ಮ ಶರೀರಗಳೆಲ್ಲ ಮತ್ತೆ ಶರೀರ, ಇದರಲ್ಲಿ ಭೂಮಿ ತತ್ವನ, ನೀರಿನ ತತ್ವ ಜಾಸ್ತಿ ಬಿಡ್ತಾನೆ. ಭೂಮಿ ತತ್ವ ಅಂತೂ ಇದ್ದೇ ಇದೆ. ಆದ್ರೆ ಬೇರೆ ಶರೀರದಲ್ಲಿ ನೀರಿನ ತತ್ವನೇ ಜಾಸ್ತಿ ಇರುತ್ತೆ. ಅದು ಕರಗ ಹೋಗ್ಬಿಡ್ತಾರೆ ಅಂತಾರೆ. ಇನ್ನೊಂದ್ ಕಡೆ ತೇಜಸ್ ತತ್ವ ಜಾಸ್ತಿ ಇರುತ್ತೆ. ಹೀಗೆ ಪರಮಾತ್ಮ ಏನ್ ಮಾಡ್ತಾನೆ? ಇಷ್ಟು ಮಾಡಿ ಬಿಟ್ಟಿದ್ದಾನೆ. ಅರ್ಥ ಆಗ್ತಿದ್ಯಾ? ಎಲ್ಲಾರ್ಗು ಕ್ಲಿಯರ್ ಆಗಿದ್ಯಾ ಮನಸ್ಸಿಗೆ? ರೇಣುಕಾ? ಹಾ ಮೇಡಮ್, ಬರ್ತಾ ಇದೆ ಮೇಡಮ್. ಖಂಡಿತ. ನನಗೆ ತುಂಬಾ ಆಸೆ. ನಾನು ಇವತ್ತು ಯಾಕೆ ಮಾಡ್ಲಿವೆ ಅಂದ್ರೆ, ಎಲ್ಲಿ ಶಾರದಾ ಗೀತಾ ತಪ್ಪಿಬಿಡುತ್ತೋ, ಅವ್ರು ಬ್ರಹ್ಮಸೂತ್ರ ತಪ್ಪೋಗ್ಬಿಡುತ್ತಲ್ಲ. ಬ್ರಹ್ಮಸೂತ್ರ ಪುಸ್ತಕ ಇಟ್ಕೊಂಡು ನೋಡೋರು ಅದು. ಅದಕ್ಕೆ ತಪ್ಪೋಗುತ್ತಲ್ಲ ಅಂತ ಇದು ಪ್ಲಾನ್ ಮಾಡಿದೆ ನಾನು. ಅವ್ರು ವಾಪಸ್ ಬಂದ್ ಮತ್ತೆ ಬ್ರಹ್ಮಸೂತ್ರ ಮಾಡ್ತೀನಿ. ನಿನಗೂ ಓಕೆನಮ್ಮ? ಓ ಪರವಾಗಿ, ನನಗ್ ಪರ್ಫೆಕ್ಟ್ಲಿ ಓಕೆ. ಥ್ಯಾಂಕ್ ಯು ವೆರಿ ಮಚ್. ಅನಿತಾಗಂತೂ ಹಿಂದಿ ಅರ್ಥ ಆಗತ್ತೆ, ನನಗ್ ಗೊತ್ತು, ಯೋಚನೆ ಇಲ್ಲ, ಅದಕ್ಕೆ ಕೇಳ್ಕೊಂಡೆ. ಎಲ್ಲಾರ್ಗು ಪರವಾಗಿಲ್ಲ ತಾನೆ? ಇವಾಗ ಹೇಳ್ತಾರೆ, क्या किया भगवान ने? प्रजापति ब्रह्मा ने जो भी सृष्टि की वो इन सूक्ष्म भूतों का ही मंथन करके किया. ಮಂಥನ್ ಅಂದ್ರೇನು? ಮಿಕ್ಸ್. ಚಪಾತಿ ಮಾಡ್ಬೇಕು. ಏನ್ ಮಾಡಿದ್ರಿ? ಗೋಧಿ ಹಿಟ್ಟು, ನೀರು, ಉಪ್ಪು, ಎಣ್ಣೆ, ಏನೇನ್ ಬೇಕು ಹಾಕಿ ಮಂಥನ ಮಾಡಿ ಆಮೇಲೆ ರೊಟ್ಟಿ ಮಾಡ್ತಾರೆ. ಬರೀ ಹಿಟ್ಟಿಂದ ಎಲ್ಲಿಂದ ಮಾಡೋದು? ಹಾಗೆ ಇಲ್ಲೂ ಮಾಡಿದಾನೆ परमात्मा. 5 सूक्ष्म भूतों से स्थूल भूतों की सृष्टि किया परमात्मा प्रजापति ने. स्थूल ब्रह्मांड में सूक्ष्म आत्मा को जानने के लिए ब्रह्मा ने घोषणा किया, यह आत्मा स अपहत पाप्मा विजरो विमृत्यो विशोको ವಿಜಿಗಿತ್ಸನ ಇದೆಯಲ್ಲ. ಕರೆಕ್ಟ್. ಸತ್ಯ ಸಂಕಲ್ಪ ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ. ಇಲ್ಲಿ ಯಾರು ಘೋಷಣೆ ಮಾಡಿದ್ದು? ಇದು ನಮಗೆ 8ನೇ ಅಧ್ಯಾಯದಲ್ಲಿ ಬರುತ್ತೆ. ಪ್ರಜಾಪತಿ ಘೋಷಣೆ ಮಾಡ್ತಾನೆ. ಈ ಆತ್ಮ ಹೇಗಿದ್ದೇನೆ ಅಂದ್ರೆ, ಪಾಪದಿಂದ ಪಾಪಕ್ಕೆ ಅಂಟಿದ್ದ. ಹಾಗಾದ್ರೆ ಪುಣ್ಯಕ್ಕೆ ಅಂಟಿದಾನ? ಇಲ್ಲ, ಪುಣ್ಯಕ್ಕೂ ಅಂಟಿಲ್ಲ ಅವನು. ಇವನು ಹೇಗಿದ್ದಾನೆ? ಇವನಿಗೆ ಮುಪ್ಪು ಅನ್ನೋದಿಲ್ಲ, ವಿಜರ, ವಿಮೃತ್ಯು, ಇವನಿಗೆ ನಾಶ ಅನ್ನೋದಿಲ್ಲ, ಶೋಕ ಅನ್ನೋದಿಲ್ಲ,
ಆಮೇಲೆ ಇವನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು ಅಂತ ಘೋಷಣೆ ಮಾಡ್ದ. घोषणे मार तक्षण ಏನಾಯ್ತು, आत्मा के असली स्वरूप का वर्णन करनी ही है श्रुति, ये पाप पुण्य इस आत्मा में नहीं है, ये धर्म अधर्म भी सब नीचे के यंत्रों में ही है. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು. ಧರ್ಮ ಅಧರ್ಮಗಳು ಚೈತನ್ಯದಲ್ಲಿ ಇಲ್ಲ, ಆದ್ರೆ ನೀಚೆಗೆ ಯಂತ್ರ ಅಂದ್ರೆ ಎಕ್ವಿಪ್ಮೆಂಟ್ಸ್. ಯಾವ್ಯಾವ ಎಕ್ವಿಪ್ಮೆಂಟ್ಸು? ಇಂದ್ರಿಯಗಳು, ಮನಸ್ಸು, ಮನಸ್ಸು ಬುದ್ಧಿ ಅದೆಲ್ಲ ಅಂತಃಕರಣ, ಆಮೇಲೆ ಈ ಶರೀರ, ಇದೆಲ್ಲ ಎಕ್ವಿಪ್ಮೆಂಟ್. ಇದು ಎಲ್ಲಾದ್ರಲ್ಲೂ ಏನಿದೆ ಪಾಪ ಪುಣ್ಯದ ಅಂಟಿದೆ, ಬಟ್ ಆತ್ಮನಲ್ಲಿ ಪಾಪ ಪುಣ್ಯದ ಅಂಟು ಇಲ್ಲ. ब्रह्म विद्या के द्वारा परिशोधन होता है. जब तक मन बुद्धि को ज्ञान में नहीं ले आओगे तब तक शोक मोह से छुट्टी नहीं होगी. समस्त प्राणी तीन तपो से पीड़ित है. आध्यात्मिक तप, आदिदैविಕ, ಆಮೇಲೆ ಆದಿ ಭೌತಿಕ. ಮೂರು ನಮಗೆ ತಪ್ಪಿಸೋದು ಅಂದ್ರೆ ಏನು? ನಮ್ಮನ್ನ ದುಃಖ ಪಡಿಸೋದು. ಅದು ಯಾಕೆ ಮಾಡುತ್ತೆ? ಯಾಕೆ ಒಂದು ಗ್ರಹ ಅವ್ರಿಗೆ ನಿಮಗೆ ತುಂಬಾ ಚೆನ್ನಾಗಿದೆ, ನನಗೆ ಯಾಕೆ ಚೆನ್ನಾಗಿಲ್ಲ? ನಾವು ಮಾಡಿದ ಕರ್ಮಕ್ಕೆ ಫಲ ಕರೆಕ್ಟ್ ಆಗಿ ಆದಿ ದೈವಿಕ ರೂಪದಿಂದ ಫಲ ಬರುತ್ತೆ, ಆದಿ ಭೌತಿಕ ರೂಪದಿಂದ ಫಲ ಬರುತ್ತೆ, ಆಧ್ಯಾತ್ಮಿಕವಾಗಿಯೂ ಫಲ ಬರುತ್ತೆ. संसार में शोक मोह ही सबसे बड़ा दुख है, किंतु ये शोक मोह भी बुद्धि तक ही है. ಶೋಕ ಮೋಹಗೆ ಆತ್ಮನಲ್ಲಿ ಎಂಟ್ರಿ ಇಲ್ಲ, ವೀಸಾ ಗೀಸ ಕೊಡೋಲ್ಲ, ಅದಕ್ಕೆ ಬರೋದೇ ಇಲ್ಲ ಅದು. ಅದಕ್ಕೆ ಹೇಳ್ತಾರೆ स्वप्न में ज्ञान का अर्थ होता है शरीर और इंद्रियों की पकड़ से बाहर हो जाना. स्वप्न में जाने का अर्थ होता है, स्वप्न में जाने का अर्थ होता है ಅಂದ್ರೆ ಏನರ್ಥ? ನಾವು ಎಚ್ಚರಾವಸ್ಥೆಯಿಂದ ಸ್ವಪ್ನಾವಸ್ಥೆಗೆ ಹೋಗೋದು ಅಂದ್ರೆ ಏನರ್ಥ ಅಂದ್ರೆ, ಈ ಇಂದ್ರಿಯಗಳು ಶರೀರದಿಂದ ನೀನು ಫ್ರೀ ಆದಿ. ಯಾಕೆಂದ್ರೆ ಅದು ದೊಡ್ಡ ಕೆಲಸ. ಈ ಇಂದ್ರಿಯ ಶರೀರದಿಂದ ಬಿಡುಗಡೆ ಆಗೋದಕ್ಕೂ ಕಷ್ಟ, ಆದ್ರೆ ನಾವು ಬಿಡುಗಡೆ ಆಗ್ತಾ ಇಲ್ಲ. ಪರಮಾತ್ಮ ಪ್ರಕೃತಿ ನಿಯಮದಿಂದ ಮಾಡಿದಾನೆ ಅಷ್ಟೇ. ಅದನ್ನ ನಾವು ಪುರುಷಾರ್ಥದಿಂದ ಮಾಡಿದಾಗ ನಮಗೆ ತುಂಬಾ ಜ್ಞಾನ ಸುಲಭ. ಅದಕ್ಕೋಸ್ಕರ ಹೇಳ್ತಾರೆ, ನಾವು ನಿದ್ರೆಗೆ ಸ್ವಪ್ನಕ್ಕೆ ಹೋಗ್ತೀವಿ ಅಂದ್ರೆ ಏನಾಗ್ತಾ ಇತ್ತು? ಈ ಶರೀರ ಭಾವ ಬಿಟ್ಟೋಯ್ತು, ಇಂದ್ರಿಯಗಳ ಭಾವನ ಬಿಟ್ಟೋಯ್ತು. ಅದಕ್ಕೆ ಸ್ವಪ್ನದಲ್ಲಿ ಯಾವುದೇ ಕರ್ಮ ಆದ್ರೂನು ಅದು ಕರ್ಮ ಅಲ್ಲ. ಯಾಕೆಂದ್ರೆ 5ರಲ್ಲಿ 2 ಇಲ್ಲ. ಒಂದು ಅಧಿಷ್ಠಾನವಾದ ಸ್ಥೂಲ ಶರೀರನೇ ಇಲ್ಲ, ಆಮೇಲೆ ಇಂದ್ರಿಯಗಳು ಇಲ್ಲ. 2 ಇಲ್ದಿರೋದ್ರಿಂದ, ಕರ್ಣನೇ ಇಲ್ದಿರೋದ್ರಿಂದ ನಿಮ್ಗೆ ಯಾವ ಕರ್ಮನೂ ಆಗೋದಿಲ್ಲ ಅಂತ ಹೇಳಿದ್ರು. ವೇದಾಂತ ಒಂದ್ ನಿಮಿಷ बाहर हो जाना, किंतु ये भी मन की पकड़ रहती है. मन अपना ड्रामा शुरू कर देता है तो भोलेनाथ को भी देखना पड़ेगा. इसलिए सुख दुख की अनुभूति वहां भी हो रही है. ಏನಾಯ್ತು? ಇವಾಗ ಸ್ವಪ್ನದಲ್ಲಿ ಇಂದ್ರಿಯ ಇಲ್ಲ, ಸ್ಥೂಲ ಶರೀರ ಇಲ್ಲ, ಆದ್ರೂನು ಮನಸ್ಸಿರೋದ್ರಿಂದ ಅದು ಎಲ್ಲ ನಮ್ಮ ಸಂಸ್ಕಾರಕ್ಕನುಸಾರ ಒಂದೊಂದಾಗ ಪ್ರೊಡ್ಯೂಸ್ ಮಾಡುತ್ತೆ ಡ್ರಾಮಾ. ಹೊಸ ಡ್ರಾಮಾ, ಹೊಸ ಆಕ್ಟ್ರೆಸಸ್ ಎಲ್ಲಾನು ತೋರಿಸ್ತಾ ಇರುತ್ತೆ. ನಾವು ಚುಪ್ ಚಾಪಾಗಿ ನೋಡ್ಬೇಕು, ನಾವು ಯಾವ್ದನ್ನು ಬೇಡ ಅನ್ನೋಂಗಿಲ್ಲ. ಸ್ವಪ್ನದಲ್ಲಿ ನಮ್ಗೆ ಏನು ಸ್ವತಂತ್ರ ಇಲ್ಲ, ಏನ್ ತೋರ್ಸುತ್ತೋ ಅದನ್ನ ನೋಡ್ಲೇಬೇಕು ಅಂತ ಹೇಳಿದ್ರು. शोक में जन्मे, शोक में जिए और शोक में ही चले दिया. ಅಷ್ಟೇ ನಮ್ಮ ಕೆಲಸ ಎಲ್ಲಾ ಜನ್ಮದಲ್ಲೂ. ರಾಗ ದ್ವೇಷ ಇತ್ತು, ಅದಕ್ಕೋಸ್ಕರ ಶೋಕ ಮೋಹ ಬಂತು, ಅದರಿಂದ ಹುಟ್ಟಿದ್ವಿ, ಅದರಲ್ಲೇ ಜೀವಿಸಿದ್ವಿ, ಅದರಲ್ಲೇ ಸತ್ತೋಗ್ಬಿಟ್ವಿ. ತಿರುಗು ಅದಕ್ಕನುಸಾರ ಜನ್ಮ ಸಿಕ್ತು. ಏನು ರಾಗನೋ ಯಾವ್ದು ದ್ವೇಷನೋ. शोक से बाहर जाने के लिए ये तत्व विद्या है. वेदांत में पढ़ा ऊर्मी अಲ್ಲ ಒಂದ್ ನಿಮಿಷ. ವೇದಾಂತ में षड ऊर्मी विज्ञान है.
ವೇದಾಂತ ನಿಮ್ಗೆ ಹೇಳ್ಕೊಡೆ ಮಾಡುವಾಗ ನನ್ನ ಹಿಂದಿನೂ ಇಂಪ್ರೂವ್ ಆಗತ್ತೆ ನೋಡ್ರಿಯಾ, ಓದೋಕೆ ಸ್ವಲ್ಪ ಸುಲಭ ಆಗತ್ತೆ. ಇಲ್ಲದ್ರೆ ಸ್ವಲ್ಪ ಹಿಂದಿ ಕಷ್ಟ ಇತ್ತು, ಮೊದ್ಲಂತೂ ನನಗೆ ಬರ್ತಾನೆ ಇರ್ಲಿಲ್ಲ, ಇವಾಗ ಅಭ್ಯಾಸ ಆಗಿದೆ ಅಟ್ಲೀಸ್ಟ್. ನೋಡಿ, ವೇದಾಂತ ಷಡ್ ಊರ್ಮಿ, ಊರ್ಮಿ ಅಂದ್ರೆ ಅಲೆ ಅಂತ ಅರ್ಥ. ಆ ಅಲೆಗಳು ಏನ್ ಮಾಡುತ್ತೆ, ನಿನ್ನ ತಳ್ಕೊಂಡು ಹೊಟ್ಟೋಗುತ್ತೆ. ಯಾವ್ಯಾವ್ದು? ಮೊದಲನೇದು ಜನ್ಮ ಮೃತ್ಯು, ಎರಡನೇದು ಹಸು ಬಾಯಾರಿಕೆ, ಮೂರನೇದು ಶೋಕ ಮೋಹ. ಈ 6 ಊರ್ಮಿಗಳು ಏನ್ ಮಾಡತ್ತೆ, ನಮ್ಮನ್ನ ತಳ್ಕೊಂಡು ಹೊಟ್ಟೋಗ್ಬಿಡತ್ತೆ. शोक से बाहर जाने के लिए ये तत्व विद्या है। वेदांत में षड ऊर्मी विज्ञान है। जन्म मरण स्थूल शरीर का धर्म, भूख प्यास प्राण का धर्म, शोक मोह बुद्धि का धर्म। हम तो इनके पीछे शिकार के लिए चल पड़े। इस सचित आनंद स्वरूप आत्मा को जो जान जाएगा, उसकी सब कामनाएं पूर्ण हो जाएगी। देखो, बड़ा होना एक बात है, पर हृदय से बड़ा होना एक बात है। हृदय बड़ा ज्ञान से ही होता है. ತುಂಬಾ ಒಳ್ಳೆ ಸೆಂಟೆನ್ಸ್. ನಾವು ನಮ್ಮ ಅಧಿಕಾರದಿಂದ ಅಥವಾ ನಮ್ಮ ಶರೀರ ಬಲದಿಂದ ಅಥವಾ ನಮಗೆ ಸಿಕ್ಕಿರೋ ಜನಬಲದಿಂದ ನಾವು ಒಂದು ದೊಡ್ಡ ವ್ಯಕ್ತಿ ಅಂತ ಆಗ್ಬಿಡ್ಬೋದು ಬೇಕಾದ್ರೆ, ಆದ್ರೆ ಹೃದಯದಿಂದ ದೊಡ್ಡವರಾಗ್ಬೇಕಲ್ಲ. ನಿನ್ನೆ ನೀವ್ ನೋಡ್ತಾ ಇದ್ದೀರಾ ಅಹಲ್ಯ ಇದನ್ನ ಸೀರಿಯಲ್, ಸೋನಿದು ರೂಪಾ ಭಕ್ತ, ಇಲ್ಲಿ ಬರ್ತು ನೋಡಿ, ಖಂಡಿತ ನಿನ್ಗೆ ಪ್ರಪಂಚದ ಕಷ್ಟ ಸುಖ ಗೊತ್ತಾದ್ರೆ ನಿನ್ನ ಹೃದಯ ಉದಾರ ಆಗತ್ತೆ. इंद्र और विरोचन भगवान प्रजापति के पास ब्रह्म विद्या सीखने के लिए गए, किंतु उनके धैर्य की परीक्षा के लिए पितामह ने उनसे 35 इयर्स तक तप करने के लिए आज्ञा दिया. इतना समय वो ब्रह्मचार्य से वहां रहे. तब प्रजापति ने पूछा, किमिच्छन, क्या चाहते हो? ನೋಡಿ, ನಾವೆಲ್ಲ ಅದೃಷ್ಟವಂತರು. ಗುರುಗಳ ಹತ್ರ ಬಂದು ಏನಾದ್ರು ಕೇಳಿದ್ರೆ ಪಟ್ಟಂತ ಹೇಳ್ಕೊಟ್ಬಿಡ್ತಾರೆ ಗುರುಗಳು. ಇಲ್ದಿದ್ರೆ 35 ವರ್ಷ ಇರೋ, 35 ವರ್ಷ ಬ್ರಹ್ಮಚರ್ಯ ತಪಸ್ ಮಾಡ್ಬಿಟ್ ಬಾ ಅಂದ್ರೆ, ಇಲ್ಲಿ 35 ವರ್ಷ ಅಂದ್ರೆ 35 ದಿವಸ ಅಂತಾನು ತಗೋಬಹುದು. ಯಾಕೆಂದ್ರೆ ಶಾಸ್ತ್ರದಲ್ಲಿ ವರ್ಷ ಅನ್ನೋದಕ್ಕೆ ದೇಶ ಅಂತಾನು ಅರ್ಥ ಇದೆ. ಇತನ ಸಮಯ ಬ್ರಹ್ಮಚರ್ಯ ಮಾಡ್ಬೇಕು. ಅವಾಗ ಹೇಳ್ತಿದ್ದಾರೆ, ರಕ್ಷಣೀಯ ಶಿಷ್ಯೋ, गुरु के शिष्य की जिज्ञासा की रक्षा भी करने चाहिए. ನೋಡ್ದ್ಯಾ ಎಷ್ಟು ಚೆನ್ನಾಗಿದೆ ಈ ಸೆಂಟೆನ್ಸ್. ಗುರು ಏನ್ ಮಾಡ್ತಾನೆ, ಶಿಷ್ಯರ ಅವರು ಏನ್ ಮಾಡ್ತಾನೆ, ಅವ್ರಿಗೆ ಹೇಗಿರ್ಬೇಕು, ಒಂದು ಹಠ ಇರ್ಬೇಕು. ನಾ ಕಲ್ತೆ ಕಲಿಬೇಕು. ರಾಮಾನುಜಾಚಾರ್ಯರು ಮಂತ್ರೋಪದೇಶ ತಗೋಬೇಕಾಯ್ತು ಗುರುಗಳ ಹತ್ರ. ಆ ಗುರುಗಳು ಬೆಟ್ಟದ ಮೇಲೆ ಇದ್ರು, ಶ್ರೀರಂಗದಲ್ಲೋ ಎಲ್ಲಿ. ಇವ್ರು ಏನಾಗಿದ್ದಾರೆ, ಬೆಟ್ಟ ಹತ್ಕೊಂಡು ಹೋಗಿದ್ದಾರೆ. ಹೋದ್ರೆ ಅವ್ರು ಹೇಳಿದ್ರಂತೆ ಮಧ್ಯಾಹ್ನ ಬಾ, ಇವಾಗ ಆಗೋಲ್ಲ ಅಂತ. ಮಧ್ಯಾಹ್ನ ಹೋದ್ರು. ಮಧ್ಯಾಹ್ನ ಹೋದಾಗ ಹೇಳಿದಂತೆ ಇಲ್ಲ ಸಾಯಂಕಾಲ ಬಾ. ಸರಿ, ಸಾಯಂಕಾಲನೂ ಹೋದ್ರು. ಸಾಯಂಕಾಲ ಹೋದ್ರೆ ಇಲ್ಲ ನಾಳೆ ಬೆಳಿಗ್ಗೆ ಬಾ. ಹೀಗೆ ಅಲಸಿಬಿಟ್ಟು ಇವರಿಗೆ ಕಾಲು ಬೆಟ್ಟ ಹತ್ತಿ ಹತ್ತಿ ಏನಾಗ್ಬಿಟ್ಟಿದೆ, ಹುಣ್ಣಾಗ್ಬಿಟ್ಟು. ಆಮೇಲೆ ಕಷ್ಟ ಪಟ್ಕೊಂಡು ಹೋದ್ರು. ಆಮೇಲೆ ಇಷ್ಟೆಲ್ಲ ಪರೀಕ್ಷೆ ಮಾಡಿದ್ಮಂತೆ ಹೇಳಿದ್ರು, ಇದು ನೋಡು ಎಂತ ಇದು ಏನು ಮಂತ್ರ, ಇದು ಎಲ್ಲರೂ ಉದ್ಧಾರ ಆಗ್ಬಿಡ್ತಾರೆ, ಯಾರು ಹೇಳಿದ್ರು ಇದನ್ನ ಅಂತ ಹೇಳ್ಬಿಟ್ಟು ನೀ ಇದನ್ನ ಗೋಪ್ಯವಾಗಿ ಇಟ್ಕೋ ಅಂತ ಹೇಳಿದ್ರು. ಇದನ್ನ ಇನ್ನೊಬ್ಬರಿಗೆ ನೀ ಹೇಳಿದ್ರೆ ನೀನ್ ನರಕಕ್ಕೆ ಹೋಗ್ತೀಯಾ ಅಂತ ಹೇಳ್ಬಿಟ್ರು ರಾಮಾನುಜಾಚಾರ್ಯ ಕಿವಿ. ರಾಮಾಚಾರ್ಯ ಏನ್ ಮಾಡ್ಬಿಟ್ಟು ಕೆಳಗೆ ಬಂದ್ರು. ಬಂದ್ಬಿಟ್ಟು ಆ ಸೆಂಟರ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು, ಎಲ್ಲಿ ಒಂದು ಸರ್ಕಲ್ ಇದೆಯೋ 4-5 ರಸ್ತೆ ಜಾಯಿನ್ ಆಗತ್ತೋ ಅಲ್ಲಿ ನಿಂತ್ಕೊಂಡ್ರು. ಒಂದು ಎತ್ತರದ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಹೇಳಿದ್ರು, ನೋಡಿ ಬನ್ನಿ, ಇವತ್ತು ನಮಗೆ ಒಂದು ಗೊತ್ತಾಯ್ತು ವಿಷಯ. ಒಂದು ಮಂತ್ರ ಇದೆ, ನಿಮ್ಮ ಎಲ್ಲ ದುಃಖಗಳು ಹೋಗುತ್ತೆ ಈ ಮಂತ್ರದಿಂದ ನೀವೆಲ್ಲ ಹೇಳಿದ್ರೆ. ಬನ್ನಿ ಬನ್ನಿ, ನಾನು ಹೇಳ್ಕೊಟ್ಬಿಡ್ತೀನಿ. ಅದು ನಮಗ್ ಸಿಕ್ಕಿದೆ ಇವಾಗ ರತ್ನ, ಅದನ್ನ ನಿಮಗೆ ಹಂಚ್ತೀನಿ, ಬನ್ನಿ ಬನ್ನಿ ಅಂತ ಕರೀತಾರೆ. ಇಷ್ಟೊಳಗೆ ಗುರುಗೂ ಮೆಸೇಜ್ ಎಲ್ಲ ಹೋಯ್ತು. ಅವ್ರು ಏನ್ ಮಾಡಿದ್ರು, ಬಂದ್ರು. ಬಂದ್ಬಿಟ್ಟು ಏನ್ ರಾಮಾನುಜರೇ ಏನ್ ಮಾಡ್ತಿದ್ಯಾ, ನೀನ್ ನರಕಕ್ಕೆ ಹೋಗ್ತೀಯಾ
ಅವಾಗ ಅವ್ರು ಒಂದ್ ಮಾತು ಹೇಳಿದ್ರು, ನಾನ್ ಒಬ್ಬ ನರಕಕ್ಕೆ ಹೋಗ್ಬಿಟ್ಟು ಇವ್ರು ಎಲ್ಲ ಸ್ವರ್ಗಕ್ಕೆ ಹೋಗೋದ್ರೆ ಚೆನ್ನಾಗಾದ್ರೆ ನನಗ್ ಪರವಾಗಿಲ್ಲ ಇದು ಅಂತ. ನೋಡಿ ಏನು ಹೃದಯ ವೈಶಾಲ್ಯತೆ ಇರ್ಬೋದು ಅವ್ರಿಗೆಲ್ಲ, ಹೇಗಿರ್ಬೋದು. ಅದಷ್ಟು ಸುಲಭ ಅಲ್ಲ ಹೃದಯದಲ್ಲಿ ಬರೋದಕ್ಕೆ, ತುಂಬಾ ತುಂಬಾ ಕಷ್ಟ, ತುಂಬಾ ಕಷ್ಟ. ನೋಡಿ, ಓಂ ನಮೋ ನಾರಾಯಣಾಯನೋ ಅಥವಾ ಓಂ ನಮೋ ಭಗವತೆ ವಾಸುದೇವನೋ ಹೇಳ್ಕೊಡ್ತ ಮಂತ್ರ. ಯಾಕೆಂದ್ರೆ ನಮ್ಗೆ ದೃಷ್ಟಿ ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಬರೋದೇ ಬಹಳ ಕಷ್ಟ. ಆದ್ರಿಂದ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇವಾಗ ಶಿಷ್ಯನ ಪರೀಕ್ಷೆನೂ ಮಾಡ್ಬೇಕಲ್ವಾ, ನಿಜವಾಗ್ಲೂ ಇವನಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ. ಆವಾಗ ಹೇಳ್ತಾರೆ, ಜಿಜ್ಞಾಸಕ್ಕೆ ರಕ್ಷಾ ಬಲವಾನ್ ತೋ ವಹಿ ಹೋತಾ ಹೈ ಜಿಸ್ಕಾ ಜ್ಞಾನ್ ತೀಕ್ ಹೋತಾ ಹೈ. ತುಂಬಾ ಕರೆಕ್ಟು. ಕೃಷ್ಣನನ್ನ ಕೇಳಿದ್ರಂತೆ ಎಲ್ಲಾರು, ನೀನು ಅಷ್ಟು ಚಿಕ್ಕವನಾಗಿದ್ದೆ, ಮುಷ್ಟಿಕಾ ಚಾಣು ಅವನ್ನ ಹೇಗೆ ಕೊಂದೆ ನೀನು? ಅವರೆಲ್ಲ ಎಂತ ಜಟ್ಟಿಗಳವರು ಅಲ್ವಾ? ಕೃಷ್ಣನಿಗೆ ಎಷ್ಟು ಸೈಜ್ ಇದ್ರು ಒಂದ್ 4-5 ಕೃಷ್ಣ ಹಾಕಿದ್ರೆ ಒಬ್ಬ ಜಟ್ಟಿ ಆಗ್ತಿದ್ದ. ನೀನ್ ಹೇಗ್ ಮಾಡ್ದೆ? ಕೃಷ್ಣ ಹೇಳಿದಂತೆ, ನಾ ಹೇಗ್ ಮಾಡ್ದೆ ಏನು ಅದೆಲ್ಲ ಹೇಳೋದಿಲ್ಲ, ನನ್ಗೆ ಗೊತ್ತಿಲ್ಲ ಅನ್ಬೇಕ. ಸರಿ, ಅವನು ಒಬ್ಬ ಇವನೇ ಕುಸ್ತಿನವನೇ. ಯಾರಿಗೆ ಇವಳು ಮದುವೆ ಆಗಿ ಬಂದಾಗ, ಕುಂತಿ ಬಂದಾಗ ಅವಳ ಜೊತೆ ಬಂದವರನ್ನೆಲ್ಲ. ಅವಾಗ ಅವನು ಹೇಳಿದಂತೆ, ಕೃಷ್ಣ ನಿನ್ ಜೊತೆಲಿ ಇದು ಮಾಡ್ಬೇಕು ಅಂತ ಆಸೆ ಇದೆ, ಏನೋ ದ್ವಂದ್ವ ಯುದ್ಧ ಇದನ್ನ ಮಾಡ್ಬೇಕು. ಕೃಷ್ಣ ಅಂತ ಓಕೆ. ಆಮೇಲೆ ಕೃಷ್ಣ ಕೇಳಿದಂತೆ, ಯಾರ್ ಗೆಲ್ಬೇಕು, ನೀನ್ ಗೆಲ್ಬೇಕಾ ನಾನ್ ಗೆಲ್ಬೇಕಾ? ಅವನು ಹೇಳಿದಂತೆ, ಅದೆಲ್ಲ ಬೇಡ, ನಾನು ಐ ಪುಟ್ ಮೈ ಬೆಸ್ಟ್, ಯು ಪುಟ್ ಯುವರ್ ಬೆಸ್ಟ್ ಅಂತ, ನಿಯಮಕ್ಕನುಸಾರ ಆಡೋಣ, ಸರಿ ಚಲೋ ಅಂತ ಆಡ್ತಾರೆ. ಅವಾಗ ನೋಡ್ತಾನೆ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ, ಕೃಷ್ಣ ಡೈಲಿ ಎಕ್ಸಸೈಸ್, ಅವ್ನ್ ರೆಗ್ಯುಲರ್ ಹ್ಯಾಬಿಟ್ಸ್ ಇಂದ ಟ್ರಿಮ್ ಆಗಿರ್ತಾನ. ಅವನಿಗೆ ಎಲ್ಲೂ ಅನ್ವಾಂಟೆಡ್ ಬೊಜ್ಜೆ ಇಲ್ಲ. ಕೇಳಿದ್ರೆ ನಾವೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ಬೋದ, ನಾನಂತೂ ಕೊಟ್ಬಿಡ್ಬೋದಾಗಿತ್ತು ಅವನಿಗೆ. ಅವನು ಅಷ್ಟು ಟ್ರಿಮ್ ಆಗಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ. ಅವನು ಏನ್ ಮಾಡಿದ್ನಂತೆ, ಕೃಷ್ಣ ಇವನಿಗೆ ಹಿಡ್ಕೊಳಕ್ ಬಂದ್ರೆ ನುಣುಚ್ಕೊಂಡ್ಬಿಟ್ಟು, ಬಿಕಾಸ್ ಹಿ ವಾಸ್ ವೆರಿ ಅಜೈಲ್, ಫ್ರೀಯಾಗಿ ಓಡಾಡ್ತಿದ್ದ. ಅದು ಓಡಾಡ್ಸಿ ಅವನ ಸುಸ್ತು ಮಾಡ್ಬಿಟ್ಟಿದ್ದಾನೆ. ಅವನಿಗೋ ಸ್ಥೂಲ ಶರೀರ, ಅವನು ತಿರುಗೋ ಅಷ್ಟಲ್ಲೇ ಸುಸ್ತು ಅವನಿಗೆ. ಆಮೇಲೆ ಆಮೇಲೆ ವೀಕ್ನೆಸ್ ಕಂಡು ಹಿಡ್ಕೋತಾನೆ, ಎಲ್ಲಿ ವೀಕ್ ಇದೆ, ಯಾವ ಕಾಲು ಯಾವ ಕೈ ಎಲ್ಲಿ ಅಂದ್ರೆ ಮಾಡ್ತಾನೆ. ಅದಕ್ಕೆ ಗುರುಜಿ ಹೇಳ್ತಾ ಇದ್ದಾರೆ, ನಿಮ್ಗೆ ಬರೀ ಶರೀರದ ಬಲದಿಂದ ಅಲ್ಲ ಎಲ್ಲ ಆಗೋದು, ನಿಮ್ಗೇನಾಗತ್ತೆ, ಬುದ್ಧಿ ಜ್ಞಾನ್ ಠೀಕ್ ಹೋತಾ ಹೈ. ಯೋಗ ಏಷೋ ಅಕ್ಷಿಣಿ ಪುರುಷೋ ये जागृत का उपदेश किया है दिया था भगवान प्रजापति ने. ये जो आंख के अंग दिख रहा है ये भी पुरुष ಅಂದ್ರೆ ಆತ್ಮ ಅಂದ್ರು. ಈ ಆಂಕ್ ತೋ ಕಿಟಕಿ ಸಮझो, ಈಗ ಕಣ್ಣನ್ನ ಕಿಟಕಿ ಅಂತ ಅನ್ಕೋ, ಆಯ್ತಾ? ये खिड़की से जो पुरुष झांक रहा है वो ही आत्मा. ಯಾರು ಕಿಟಕಿ ಮೂಲಕ ನೋಡ್ತಾ ಇದ್ದಾನೋ ಅವನೇ ಆತ್ಮ. यहाँ राजर्षि अश्वपति ब्रह्मर्षि उद्दालक को समझा रहे हैं कि इस स्थूल ब्रह्मांड को पार करके आत्मा में पहुंचना है. ಯಾವ್ಯಾವ್ದನ್ನ ದಾಟ್ಕೊಂಡು ಹೋಗ್ಬೇಕು? ಸ್ಥೂಲ ಬ್ರಹ್ಮಾಂಡವನ್ನು. वैश्वानरम नयति इति वैश्वानर. विश्व के नरों को अपने अपने कर्मों के अनुसार नियंत्रण करने वाला ही वैश्वानर. ನಮ್ಮ ಎಲ್ಲರಿಗೂ ನಮ್ಮ ಪಾಪ ಪುಣ್ಯದ ಪ್ರಕಾರ ಅವ್ರವ್ರ ಗತಿಗೆ ಕರ್ಕೊಂಡು ಹೋಗೋವನಿಗೆ ಏನ್ ಹೆಸರು? ವೈಶ್ವಾನರ. ನಿಯಂತಾ ಕೆ ಅಭಾವ ಮೇ ಸ್ಥಿತಿ ಕ್ಯಾ ಹೋತಿ ಹೈ? ಲೀಡರ್ ಇಲ್ದಿದ್ರೆ, ಒಬ್ಬ ಆರ್ಗನೈಸರ್ ಇಲ್ದಿದ್ರೆ ಹೇಗಾಗತ್ತೆ? ಜೈಸೆ ಗಾಡಿ ನಿದ್ರಾ ಮೇ ಅಂದ್ರೆ ಒಳ್ಳೆ ನಿದ್ದೆಯಲ್ಲಿ ಸೋನೆ ಪರ್ ಅಪನೆ ಶರೀರ್ ಪರ್ ನಿಯಂತ ನಹಿ रहेगा. ये सब ऋषि उस वैश्वानर के एक एक अंग को आत्मा मानकर उपासना कर रहे हैं. जागृत के आत्मा के से स्वप्न का आत्मा अधिक तेजोमय है, विलक्षण है, ऐसा समझाया है. सुषुप्ति में आत्मा का स्वरूप है. ಇದ್ರೊಳಗೆ ಇದಕ್ಕಿಂತ ತೇಜೋಮಯವಾಗಿದೆ ಸೂಕ್ಷ್ಮ ಶರೀರ. ಆದ್ರೆ ಸುಷುಪ್ತಿಯಲ್ಲಿ ಹೇಗಿದ್ದಾರೆ? ಸ್ವರೂಪ ಸಚ್ಚಿದಾನಂದ ಸ್ವರೂಪವಾಗಿ ಇದೆ. ನಾಳೆ ಮಾಡ್ಲಾ?